ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಇದು ಈ ಹಿಂದೆ ಬಂದಿದ್ದ ಸೀತಾರಾಮ್ ವಿನಾಯ್ ಸಿನಿಮಾದ ಸೀಕ್ವೆಲ್. ಆದ್ರೆ ಈ ಸಿನಿಮಾ ಆ ಸಿನಿಮಾದ ಎಕ್ಸಾಕ್ಟ್ ಸ್ಪಿರಿಚುವಲ್ ಸೀಕ್ವೆನ್ಸ್ ಅಲ್ಲ. ಆ ಸಿನಿಮಾ ನೀವು ನೋಡಿಲ್ಲ ಅಂತ ಅಂದ್ರೂ ಈ ಸಿನಿಮಾ ನೋಡ್ಬೇಕಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಳಾಗಲ್ಲ. ₹1 ಪ್ರೀಮಿಯರ್ ಶೋ ಅನ್ನ ನಿನ್ನೆ ಅರೇಂಜ್ ಮಾಡಿದ್ರು. ನಾನು ಈ ಸಿನಿಮಾನ ನೋಡ್ಕೊಂಡ್ ಬಂದೆ. ಹೇಗಿದೆ ಸಿನಿಮಾ, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು, ಅಂಡ್ ಈ ಸಿನಿಮಾ ವಿಜಯ್ ರಾಘವೇಂದ್ರ ಅವರಿಗೆ ಒಂದು ಕಮ್ ಬ್ಯಾಕ್ ಆಗತ್ತಾ, ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವಮೊಗ್ಗದಲ್ಲಿ ಆನೆಗದ್ದೆ ಅನ್ನುವಂತಹ ಒಂದು ಪೊಲೀಸ್ ಸ್ಟೇಷನ್. ಅಲ್ಲಿನ ಪೊಲೀಸ್ ಅಧಿಕಾರಿ ನಮ್ಮ ಸೀತಾರಾಮ್ ತುಂಬಾ ಕ್ರೂರವಾಗಿ ಸರಣಿ ಸಾವುಗಳನ್ನ ಮಾಡ್ತಿರುವಂತಹ ಒಬ್ಬ ಸೈಕೋನ ಕೇಸು ಆ ಸ್ಟೇಷನ್ಗೆ ಬರುತ್ತೆ. ಅಂಡ್ ಇದು ಆ ಊರಿನ ಎಲ್ಲರ ತಲೆಯನ್ನ ಕೆಡಿಸಿರುತ್ತೆ. ಈ ಕೇಸನ್ನ ಕೈಗೆತ್ಕೊಡುವಂತಹ ನಮ್ಮ ಸೀತಾರಾಮ್ ಆ ಸೈಕೋನ ಕಂಡು ಹಿಡಿತಾರ. ಈ ಕೊಲೆಗಳನ್ನ ಮಾಡ್ತಿರೋ ಹಿಂದಿನ ಕಾರಣ ಆದ್ರೂ ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಸುಮಾರು 2 ಗಂಟೆ ಕಾಲ ಇರುವಂತಹ ಈ ಸಿನಿಮಾ ಕ್ರೈಮ್ ಥ್ರಿಲ್ಲರ್ ಜಾನರ್ಗೆ ಸೇರುವಂತಹ ಸಿನಿಮಾ. ಇಲ್ಲಿ ವಿಜಯ್ ರಾಘವೇಂದ್ರ ಆಸ್ ಯೂಶುವಲ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಿನಿಮಾಗಳು ಹೇಗೆ ಇರ್ಲಿ, ಎಂತ ಪಾತ್ರ ಕೊಟ್ರು ಆ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸುವಂತಹ ಪೊಟೆನ್ಶಿಯಲ್ ಅವ್ರಿಗಿದೆ ಅಂತ ನಮಗ್ ಗೊತ್ತಿದೆ. ಅಂಡ್ ಆ ಗುಡ್ ಫಾರ್ಮ್ ಆಫ್ ಆಕ್ಟಿಂಗ್ ಇಲ್ಲೂ ಕಂಟಿನ್ಯೂ ಮಾಡಿದ್ದಾರೆ. ಪೊಲೀಸ್ ಪಾತ್ರ, ಆ ಪಾತ್ರದ ಚೌಕಟ್ಟು, ತನ್ನ ಸ್ವಂತ ಸಂಸಾರದಲ್ಲಿ ನಡೀತಿರುವಂತಹ ಇಂಟರ್ನಲ್ ಕಾನ್ಫ್ಲಿಕ್ಟ್ ಅಂಡ್ ಹೊರಗಡೆ ಸೀತಾರಾಮ್ನ ಕಾಡುವಂತಹ ಈ ಸರಣಿ ಕೊಲೆಗಳು ಆಸ್ ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟ್ ಎಲ್ಲವನ್ನ ನಿರ್ದೇಶಕ ದೇವಿ ಪ್ರಸಾದ್ ಶೆಟ್ಟಿ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಆ ಪಾತ್ರಕ್ಕೆ ಬೇಕಿದ್ದ ನ್ಯಾಚುರಾಲಿಟಿಯನ್ನ ಸಿನಿಮಾದಲ್ಲಿ ತಗೊಂಡ್ಬಂದಿದ್ದಾರೆ. ಅಂಡ್ ವಿಜಯ್ ರಾಘವೇಂದ್ರ ಸೆಟಲ್ ಆಗಿ ಅಭಿನಯಿಸಿ ನಮ್ಗೆ ಇಲ್ಲಿ ಇಷ್ಟ ಆಗ್ತಾರೆ. ಈ ಕತೆಗೆ ತುಂಬಾ ದೊಡ್ಡ ಪ್ಲಸ್ ಆಗಿರೋದು ಇಲ್ಲಿ ಯೂಸ್ ಮಾಡಿರುವಂತಹ ಸಿಂಕ್ ಸೌಂಡ್ ಅಂತ ಹೇಳ್ತೀನಿ. ಅದು ಈ ಕಥೆಯ ಅಥೆಂಟಿಸಿಟಿ ಅಂಡ್ ಇಂಟೆನ್ಸಿಟಿಯನ್ನ ಚೆನ್ನಾಗಿ ಲೆವೆಲ್ ಅಪ್ ಮಾಡಿ ಒಳ್ಳೆ ವ್ಯಾಲ್ಯೂ ಅನ್ನ ಆಡ್ ಮಾಡಿದೆ ಅಂತ ಹೇಳ್ತೀನಿ. ಇನ್ನು ಪಾತ್ರವರ್ಗದಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ, ಉಷಾ ಭಂಡಾರಿ ಅವರು ಬಿಟ್ರೆ ಬಹುತೇಕ ಹೊಸಬ್ರೇನೆ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ. ಅಂಡ್ ಎಲ್ಲೂ ಅದು ಆರ್ಟಿಫಿಷಿಯಲ್ ಅಥವಾ ಇಮ್ಮೆಚೂರ್ ಆಗಿತ್ತಲ್ಲ ಅಂತ ಅನ್ಸಲ್ಲ. ಕಥೆಯ ಚೌಕಟ್ಟಲ್ಲಿ ಎಲ್ಲರ ಅಭಿನಯ ಚೆನ್ನಾಗಿದೆ. ಸಿನಿಮಾದಲ್ಲಿ ಗಂಭೀರತೆ ಇದೆ. ಕಥೆಯ ಟೋನನ್ನ ಹೇಗೆ ಸೆಟ್ ಮಾಡ್ತಾರೋ ಕತೆ ಅದೇ ಟೋನಲ್ಲೇ ಮುಗಿಯುತ್ತೆ. ಆ ಚೌಕಟ್ಟನ್ನ ಬಿಟ್ಟು ಎಂಗೇಜ್ ಮಾಡೋದಕ್ಕೆ ಅಂತ ಸೀನ್ಗಳನ್ನ ಬರ್ಕೊಂಡಿಲ್ಲ. ಇದು ಈ ಥ್ರಿಲ್ಲರ್ ಸಿನಿಮಾಗೆ ಬೇಕಿದ್ದ ಆಂಬಿಯನ್ಸ್ ಅನ್ನ ಮತ್ತು ಪೇಸ್ ಅನ್ನ ಚೆನ್ನಾಗಿ ತಗೊಂಡೋಗಿದೆ. ದೇವಿ ಪ್ರಸಾದ್ ಶೆಟ್ಟಿ ಅವರು ಆರಿಸ್ಕೊಂಡಿರುವಂತಹ ಕತೆ ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿದೆ. ಎಲ್ಲಾ ಪಾತ್ರಗಳಿಗೂ ಇಲ್ಲಿ ಇಂಪಾರ್ಟೆನ್ಸ್ ಇದೆ. ಪಾತ್ರಗಳ ಟೋನ್ ಅನ್ನ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಅವುಗಳು ಯಾಕಾಗಿ ಬಿಹೇವ್ ಮಾಡ್ತವೆ, ಅವರ ಮ್ಯಾನರಿಸಮ್ಸು ಎಲ್ಲವನ್ನ ಚೆನ್ನಾಗಿ ಡಿಫೈನ್ ಮಾಡ್ತಾ ಹೋಗ್ತಾರೆ. ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂಸ್ ಡೀಸೆಂಟ್ ಆಗಿದೆ. ಬಟ್ ಇರುವಂತಹ ಬಜೆಟ್ ಅಲ್ಲಿ ಸಿನಿಮಾವನ್ನ ತುಂಬಾ ಸ್ಮಾರ್ಟ್ ಆಗಿ ಸ್ಟಿಚ್ ಮಾಡಿದ್ದಾರೆ. ಅನ್ವಾಂಟೆಡ್ ಆಗಿ ಯಾವ್ದನ್ನು ವೈಭವೀಕರಿಸಿಲ್ಲ. ಹಾಗಂತ ಆರ್ಟಿಫಿಷಿಯಲಿ ಯಾವ್ದು ಫೇಕ್ ಆಗಿದೆ ಅಂತ ಕೂಡ ನಿಮಗನ್ಸಲ್ಲ. ಈ ಹಿಂದೆ ಇದೇ ತಂಡ ಸೀತಾರಾಮ್ ಬಿನಾಯ್ ಕೇಸ್ ಆಫ್ ಕೊಂಡಣ್ಣ ಸಿನಿಮಾವನ್ನ ಮಾಡಿತ್ತು. ಆ ಸಿನಿಮಾಗಳಿಗಿಂತ ಇಲ್ಲಿ ಸೀನ್ ಟು ಸೀನ್ ಕನೆಕ್ಷನ್ಸ್ ಇನ್ನು ಬೆಟರ್ ಆಗಿದೆ, ಪಕ್ವವಾಗಿದೆ ಅಂತ ಅನಿಸ್ತು. ಥ್ರಿಲ್ಲರ್ ಸಿನಿಮಾಗಳಿಗೆ ನನ್ನ ಪ್ರಕಾರ ಜೀವಾಳ ಅಂದ್ರೆ ಅದು ಅದರ ಬ್ಯಾಕ್ ಗ್ರೌಂಡ್ ಸ್ಕೋರ್. ಇಲ್ಲಿನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಿನಿಮಾವನ್ನ ಅಪ್ಲಿಫ್ಟ್ ಮಾಡುವಂತಹ ಕೆಲಸ ಖಂಡಿತ ಮಾಡಿದೆ. ಅಂಡ್ ಅದು ಸಿನಿಮಾದಲ್ಲಿ ಒಳ್ಳೆ ಕ್ಯೂರಿಯಾಸಿಟಿಯನ್ನ ಜನರೇಟ್ ಮಾಡೋ ಹಾಗೂ ಮಾಡಿದೆ. ಈ ಕ್ರೆಡಿಟ್ಸ್ ಅನ್ನ ನವನೀತ್ ಶ್ಯಾಮ್ ಅವರಿಗೆ ಕೊಡ್ಲೇಬೇಕು. ಹೇಮಂತ್ ಆಚಾರ್ಯ ಅವರ ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿದೆ. ಇರುವಂತಹ ಚೌಕಟ್ಟಲ್ಲಿ ಇವರು ಸಿನಿಮಾವನ್ನ ಚಿತ್ರೀಕರಿಸಿರುವಂತಹ ರೀತಿ ಇಷ್ಟ ಆಯ್ತು. ಶಶಾಂಕ್ ನಾರಾಯಣ ಅವರ ಎಡಿಟಿಂಗ್ ಕಟ್ಸ್ ಡೀಸೆಂಟ್ ಆಗಿದೆ. ಫಸ್ಟ್ ಹಾಫ್ ಅಲ್ಲಿ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅಂಡ್ ಸಸ್ಪೆಕ್ಟ್ ಗಳ ಸ್ಟೋರಿ ಮತ್ತು ಬ್ಯಾಕ್ ಸ್ಟೋರಿಯನ್ನ ರೆಗ್ಯುಲೇಟ್ ಮಾಡಬಹುದಿತ್ತು ಅಂತ ಅನಿಸ್ತು. ಅದರ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಯ್ತಲ್ಲ ಅಂತ ಕೂಡ ಅನ್ಸುತ್ತೆ. ಅದರ ಪೇ ಆಫ್ ಅಷ್ಟಾಗಿ ಉಪಯೋಗ ಕೂಡ ಬರಲ್ಲ. ಅದನ್ನ ಬಿಟ್ರೆ ಸಿನಿಮಾದಲ್ಲಿ ಪಾಯಿಂಟ್ ಔಟ್ ಮಾಡಬೇಕು ಅನ್ನೋ ತರ ದೊಡ್ಡ ನೆಗೆಟಿವ್ಸ್ ಏನಿಲ್ಲ. ಖಡಕ್ ಆಗಿ ಹೇಳೋದಾದ್ರೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಥ್ರಿಲ್ಲಿಂಗ್ ಅನುಭವವನ್ನ ಕೊಡುವಂತಹ ಗುಡ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ಬೇರೆ ಭಾಷೆಯ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡಿ ಖುಷಿ ಪಟ್ಟು ನಮ್ಮಲ್ಲಿ ಯಾವಾಗ ಈ ತರ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ಬರುತ್ತೋ ಅಂತ ಅಪೇಕ್ಷೆ ಇಟ್ಕೊಂಡಂತಹ ಪ್ರೇಕ್ಷಕ ನೀವಾಗಿದ್ರೆ ನಿಮ್ಗೆ ಈ ಥ್ರಿಲ್ಲರ್ ಇಷ್ಟ ಆಗುತ್ತೆ. ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ, ಲಾಜಿಕ್ ಮತ್ತು ಪರ್ಪಸ್ ಇದೆ. ನಮ್ಮನ್ನ ಎಕ್ಸೈಟ್ ಮಾಡಿಸೋದಕ್ಕೆ ಅಂಡ್ ಏನಾಗ್ಬೋದು ಅಂತ ಆಂಟಿಸಿಪೇಟ್ ಮಾಡೋದಕ್ಕೆ ಬೇಕಿರುವಂತಹ ಫ್ಯಾಕ್ಟರ್ಗಳು ಕೂಡ ಸಿನಿಮಾದಲ್ಲಿದೆ. ಇದಾಗಿತ್ತು ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾದ ರಿವ್ಯೂ. ನೀವೇನಾದ್ರೂ ಸಿನಿಮಾ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.